ಸಮಾಜಗಳ ಅಧಿಕಾರಿ ಏನ್ ಮಾಡ್ತಾರ ಅಂದ್ರ ಅವ್ರದನ್ನೇ ಆಟ, ಅವ್ರದನ್ನೇ ನೋಟ, ಅವ್ರದನ್ನೇ ಚಲಾಟ. ನಿನ್ನ ನೀನ್ ಆಟ ಆಡ್ತೇನೆ ನಡೆದಿಲ್ಲಪ್ಪ, ನೀ ಆಟ ನಡೆಸೋದಾರ ನಿನ್ ಮನೆಯವ್ರು ನಡೆಸೋದ. ಉಳ್ಳಾಗಡ್ಡಿ ಸಾಹೇಬ್ರ 8 ರಿಂದ 10 ದಿನ ಟೈಮ್ ಕೊಡ್ತೀವಿ. ಅದರೊಳಗೆ ನಮಗೆ ಅಕಸ್ಮಾತ್ ಅವ್ರು ಯಾವುದೇ ರೀತಿ ಉತ್ತರವನ್ನು ಕೊಡದೇ ಇದ್ದಲ್ಲಿ ನಾವು ಇಡೀ ನಮ್ಮ ಮತಕ್ಷೇತ್ರದ ಎಲ್ಲ ದಲಿತ ಸಂಘರ್ಷ ಸಮಿತಿ ಅವರು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಳಗಂತ ಜನರನ್ನು ಸೇರಿಸಿ ಒಂದು ಉಗ್ರವಾದ ಹೋರಾಟನ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟ ಹಾಜರಾತಿ ಸ್ಪಂದಿಸಿದಂತ ಅಧಿಕಾರಿಗಳು ದಲಿತರ ನೋವಿನಲ್ಲಿಗಳು ಸ್ಪಂದಿಸಲಿಲ್ಲ ಅನ್ನುವಂಥದ್ದು ನಿಮ್ಮ ವಾದ. ಎಸ್ 100%. ಧ್ವನಿವರ್ಧಕವನ್ನ ಅಧಿಕಾರಿಗಳು ಸರಿಯಾಗಿ ಮೇಂಟೆನೆನ್ಸ್ ಮಾಡಿರಲಿಲ್ಲ, ಮತ್ತೆ ಹಿಂದೆ ಯಾವ ಸಭೆ ಅಂತಕ್ಕಂಥ ಸೂಚನಾ ಫಲಕ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಸಭೆಯನ್ನು ನೀವು ಇದು ದಲಿತ ನಾಯಕರು ಅಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಸಮಾಜವನ್ನು ಹತ್ತಿಕ್ಕುವಂತ ಮಟ್ಟದೊಳಗ ಅಧಿಕಾರಿಗಳು ಮಲ್ತಾಯಿ ಧೋರಣೆ ತೋರಾತಾರ ಅನ್ನುವಂತ 100% ಇದ್ರಾಗ ಎದ್ದು ಕಾಣ್ತೈತಿ. ಒಂದು ಬೋರ್ಡ್ ST ಬೋರ್ಡ್ ಹಾಕಿಲ್ಲ ಅಂದ್ರೆ ಅದ್ರಾಗ ತಿಳ್ಕೊರಿ, ಒಂದು ಮೈಕ್ ಸಿಸ್ಟಮ್ ಇಲ್ಲ ಅಂದ್ರ ಇವ್ರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಲಕ್ಷ ಗಂಟ್ಲೆ ಖರ್ಚು ಮಾಡ್ತಾರೆ ಇವ್ರು ಎಲ್ಲಾರು. ಆದ್ರೆ ನಮ್ಮ SC ಮೀಟಿಂಗ್ ಒಂದು ಮೈಕ್ ಇಡುವಂತ ಸಿಸ್ಟಮ್ ಇಲ್ಲ ಅಂದ್ರೆ ನಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಾರ ಅನ್ನೋದು ಇದ್ರಾಗ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಕಾಟಾಚಾರದ ದೃಷ್ಟಿಯೊಳಗೆ ಅವತ್ತಿನ ಸಭೆ ಮಾಡಿ ಕೈ ತೊಳ್ಕೊಳ್ಳುವಂತ ಮಟ್ಟದೊಳಗೆ ಅಧಿಕಾರಿಗಳು ಇದ್ರು ಅನ್ನೋ. ಅಧಿಕಾರಿಗಳು ಕಾಟಾಚಾರಕ್ಕಾಗಿ ಮಾಡಿದಾರ. ಅದು ನಮ್ಮ ಮುಖಂಡರೆಲ್ಲ ಸೇರಿ ಅವ ಅಧಿಕಾರಿನ ಇದನ್ನ ಮಾಡಿದಾಗ ಅವ್ ಮಾಡಿದಾನ ಇಲ್ಲಿ ಮೀಟಿಂಗ. ಅವಾಗೆ ಬಂದ ಇಲ್ಲಿ ಏನು ಸಮಸ್ಯೆ ಐತೆ ಅಂತ ಕೇಳಿಲ್ಲ. ಈಗ ನನ್ನ ಜೊತೆಗೆ ಇನ್ನೊಬ್ಬ ದಲಿತ ನಾಯಕರು ಇರ್ತಕ್ಕಂಥದ್ದು ಸರ್, ಅವತ್ತು ಏನು ಸಭೆ ನಡೀತಿಲ್ಲ, ಅವತ್ತು ಸಾಕಷ್ಟು ಅಧಿಕಾರಿಗಳ ಒಂದು ಮುಖ್ಯ ನೀವು ಬೆಳಕು ಚೆಲ್ಲುವಂತ ಇದನ್ನ ಮಾಡಿದ್ರಿ. ಬಟ್ ಅಧಿಕಾರಿಗಳು ಅವತ್ತು ನಿಮ್ಗೆ ಸ್ಪಂದಿಸಲಿಲ್ಲ ಅಂತ ಅನ್ನುವಂಥದ್ದು ಗಂಭೀರ ಆರೋಪ ನಿಮ್ಮ ನಾಯಕರು ಹೇಳ್ತಾರೆ. ಹೌದು, ಸರಿಯಾದ ರೀತಿ ಸ್ಪಂದಿಸಲಿಲ್ಲ. ಮತ್ತು ನಾವು ಕೇಳೋ ಪ್ರಶ್ನೆ ಒಂದು ಅವ್ರು ಹೇಳೋ ಉತ್ತರ ಒಂದು ಐತಿ. ಅದರ ಸಂಬಂಧನ ಉದ್ದೇಶದಿಂದ ನಾವು ಮಟ್ಟಗೊಳಿಸ್ತೇವೆ ಅದನ್ನ. ಅಂದ್ರೆ ಈಗ ಅವರು ಅಧಿಕಾರಿಗಳು ಏನು ಇವತ್ತು ದಲಿತರನ್ನ ಹತ್ತಿಕ್ತಾರದ ಅಂತ ಅನ್ನೋಂಥದ್ದು ಆರೋಪ ಐತೆ, ಅಥವಾ ಮೇಲ್ನೋಟಕ್ಕೆ ಒಂದು ಕಾಟಾಚಾರ ಕೈ ತೊಳ್ಕೊಂಡ್ಬಿಡು ಅನ್ನೋಂಥ ವಿಚಾರದಾಗ ಮಾಡ್ತಾರೆ. ಖಂಡಿತವಾಗೂ ಮೇಲ್ನೋಟಕ್ಕೆ ಕಾಟಾಚಾರ ಕೈ ತೊಳ್ಕೊಂಡಂತ ವಿಷಯ ಎದ್ದ ಕಾಣತೈತೆ. ಅದ್ರಾಗ ಏನು ಎರಡು ಮಾತಾಡ್ಬೇಕಾದಂತ ಇಲ್ಲಲ್ರಿ. ಯಾಕಂತಂದ್ರೆ ಈಗ ನಮ್ಮ ಬ್ರದರ್ ಹೇಳಿದ್ರು, ಈ ಬೋರ್ಡಿಂದಾಗಲಿ ಒಂದು ಮೈಕ್ ಸಿಸ್ಟಮ್ ಇದ್ದಾಗಲಿ ಮತ್ತು ನಾವಾಗೆ ಒತ್ತಾಯ ಮಾಡಿ ಸಭೆ ಕರೀರಿ ಅಂದಾಗ ಮಾತ್ರ ಕರೆದಾರ ಅವ್ರು. ಅವರಾಗೆ ಬಂದ ನಾವು ಏನೈತಿ ಪಲ್ಯ SC ಕೊಂದು ಕೊಡ್ತಿದ್ದೆ, ಏನೈತಿ ಪ್ರಾಬ್ಲಮ್ಸ್ ಏನದಾವ ನಾವು ಕೇಳ್ತೀವಿ, ಹಿಂಗೆ ಸಭೆ ಮಾಡ್ತೀವಿ ಅಂತೇಳಿ ಅವ್ರೇನು ಬಂದಿಲ್ಲ. ಈಗ ಒಟ್ಟು ಮುಂದಿನ ನಡೆ ಏನಂತ ನಿಮ್ದು? ಮುಂದಿನ ನಡೆ ಅಂದ್ರೆ ಅವ್ರ ಅಧಿಕಾರಿಗಳು ಎಲ್ಲರೂ ನಮ್ಮ ಕೂಡ ಸರಿಯಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋನು, ನಿಮ್ಮ ಕುಂದುಕೊರತೆ ಸಭೆಗೆ ನಾವೆಲ್ಲ ಭದ್ರದೇವಿ ನಾವೆಲ್ಲ ಇದು ಮಾಡ್ತೀವಿ ಅಂತ ಅಂದ್ರೆ ಅವ್ರಿಗೆ ನಮ್ಮ ಸಹಕಾರ ಕೊಟ್ರೆ ನಾವು ಅದಕ್ಕೆ ಒಪ್ಪಿಗೆ ಇದ್ದೀವಿ. ಮಾಡ್ದ ಅವ್ನ ದಲಿತವ್ರಿಗೆ ಸಂಬಂಧ ಇಲ್ಲ, ದಲಿತವ್ರ ಕಣ್ಣ ಕಾಣೋದಿಲ್ಲ, ಅವನ್ ಸಮಾಜಾಧಿಕಾರಿ ಅವ್ರು ತಿಳ್ದಂಗ ಮಾಡ್ಬಿಡ್ದ. ಏನ್ರಿ ಅವ್ ಏನ್ ತಿಳ್ಕೊಣ, ದಲಿತರ ಏನ್ ತಿಳ್ಕೊಣ? ನಾವು ಸರ್ಕಾರ ನಮ್ ದಲಿತರನ್ನ ರಕ್ಷಣೆ ಮಾಡುವಂತ ಆಫೀಸ್ನಿಂದ ನೀನೇನ್ ಮಾಡ್ತಿ? ದಲಿತರನ್ನ ಹತ್ತುಕುವಂತ ಕೆಲಸ ಮಾಡ್ತಿ. ನೀನ್ ದಲಿತರ ವಿರೋಧಿ ಇದ್ದಂಗ ತೋರ್ಸ್ಕೊಳತಿ, ದಲಿತರ ಹಕ್ಕುಗಳನ್ನ ಹತ್ತುಕುವಂತ ಕೆಲಸ ಮಾಡ್ತಿ. ಇದು ಸರಿಯಲ್ಲ. ದಲಿತರಿಗೆ ನೀನು ಅನ್ಯಾಯ ಮಾಡೋದು ಬೇಡ. ದಲಿತರನ್ನ ಹೆಸರಿನಾಗ ನೀನು ದಲಿತ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ನಿನಗೆ, ಈ ನೌಕರಿ ಇದ್ದು ನಿನ್ ಭಿಕ್ಷೆ. ಆ ಭಿಕ್ಷೆದೊಳಗೆ ಅಂಬೇಡ್ಕರ್ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮಣ್ಮಕ್ಕಳಿಗೆ ಅನ್ಯಾಯ ಮಾಡೋದು ನೀನು ಸರಿಯಲ್ಲ. ಈ ಅನ್ಯಾಯ ಮಾಡೋದು ಬೇಡ. ಆ ಉನ್ನತಿ ಆ ದಲಿತರ ರಕ್ಷಣೆ ಮಾಡುವಂತ ಕಲ್ಕೋ. ದಲಿತರಿಗೆ ನೀವು ಅನ್ಯಾಯ ಮಾಡೋದು ಬೇಡ, ತುಳಿಯೋದನ್ನ ಬಿಡು, ದಲಿತರನ್ನ ಹತ್ಕೋದೇ ಬಿಡು. ಇದು ಬಿಟ್ಟು ಸರಿಯಾಗಿ ನೀನು ಕೆಲಸ ಮಾಡುವಂಥದ್ದು ಮಾಡಿದ್ರೆ ಚಲೋ. ಮಾಡದೇ ಇದ್ರೆ ನಿನ್ನ ಬಗ್ಗೆನ ಹೋರಾಟ ಮಾಡುವಂತ ನಾವು ಶಕ್ತಿಯನ್ನು ತುಂಬುತ್ತೇವೆ. ನಮ್ಮ ಜನರನ್ನೆಲ್ಲ ಕೂಡಿಸಿ ಇಡೀ ಕಿತ್ತೂರು ತಾಲೂಕಷ್ಟೆಲ್ಲ ರಾಜ್ಯಾದ್ಯಂತೆಲ್ಲ ಹೊರದ ಬಿಟ್ಟು ಮಂದಿ ಕೂಡಿಸಿ ನಾವು ಹೋರಾಟ ಮಾಡದೇ ಇದ್ರೆ ನಮ್ಮ ಹೆಸರು ಕೆರಕ್ಕೆ ಹೋಗ್ಬೇಡ್ರಿ. ಅಧಿಕಾರಿ ಅವ್ರಿ, ಉಳ್ಳಾಗಡ್ಡಿ ಸಾಹೇಬ್ರ, ನಮ್ಮ ಹೆಸರು ಕೆರಕ್ಕೆ ಹೋಗ್ಬೇಡ. ಇದು ಇವತ್ತಿನ ಕಿತ್ತೂರು ತಾಲೂಕಿನ ದಲಿತ ಸಮುದಾಯದ ನಾಯಕರು ಹೇಳ್ತಕ್ಕಂಥ ಮಾತು. ಅದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಾವು ಸಂವಿಧಾನದ ಅಡಿ ಒಳಗೆ ಒಂದು ಅಧಿಕಾರಿಯಾಗಿ ಸಂವಿಧಾನದ ಪ್ರಕಾರವಾಗಿ ತಾವು ಆಡಳಿತ ನಡೆಸುವಂತ ಒಂದು ಅಧಿಕಾರಿಗಳಾಗಿದ್ದರೆ ನೇರವಾಗಿ ಅವರು ಒಂದು ನೋವುಗಳಿಗೆ ಸ್ಪಂದಿಸುವಂತ ಒಂದು ಕೆಲಸಕ್ಕೆ ತಾವು ಕೂಡಲೇ ಸ್ಪಂದಿಸಬೇಕು. ಮತ್ತು ಅವರ ಏನು ಜಲವಂತ ಸಮಸ್ಯೆಗಳಿಗಾಗಿ ಕರೆಯುವಂತ ಏನು SC ಕುಂದುಕೊರತೆ ಸಭೆಯಲ್ಲಿ ಏನು ನ್ಯೂನತೆಗಳಿದ್ದು ಅವನ್ನ ಸರಿಪಡಿಸಿಕೊಂಡು ಕೂಡಲೇ ಮತ್ತೊಂದು ಸಭೆಯನ್ನು ಆಯೋಜನೆ ಮಾಡಿ ಅವರ ನೋವುಗಳಿಗೆ ಸ್ಪಂದಿಸುವಂತಹ ಒಂದು ಕರೆಯನ್ನ ನೀವು ಆದಷ್ಟು ಬೇಗ ಕೊಡಬೇಕಂತಕ್ಕಂಥದ್ದು ಈ ಒಂದು ಸಮಾಜಮುಖಿಯಾಗಿ ನಾವು ಆಗ್ರಹಿಸ್ತೇವೆ. ಆಯೋಜನೆಗೊಂಡಿದ್ದ ಪ್ರಕಾರ ಅವತ್ತು ನಿಮ್ಮ ಎಲ್ಲ ನಾಯಕರು ಕೂಡ್ಕೊಂಡು ಸಭೆಯನ್ನು ಬಹಿಷ್ಕಾರ ಮಾಡಿದ್ರಿ. ಅದಕ್ಕೆ ಕಾರಣ ಏನಂತ? ಕಾರಣ ಏನಂತ ಸರಿಯಾದ ರೀತಿಯಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆ ನಡೆಯುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮೊದಲನೇದು ಬೋರ್ಡ್ ಇಲ್ಲ, ಎರಡನೇದು ಮೈಕ್ ಸ್ಪೀಕರ್ದು ಪ್ರಾಬ್ಲಮ್ ಇತ್ತು, ಮೂರನೇದು ಮತ್ತು ನಮ್ಮದು ಸಭೆ ಅಲ್ದ ಇನ್ನೊಂದು ಸಭೆನೂ ಆಯೋಜನೆ ಇದ್ದಿರಲಿ, ಅದೇ ಇರಲಿ. ನೆಕ್ಸ್ಟ್ ಆನಂತರ ಏನೈತೆ
ನಾವು ಕೇಳೋಂಥ ಪ್ರಶ್ನೆಗಳನ್ನ ನಾವು ನಮ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಅಭಿವೃದ್ಧಿ ನಿಗಮದಾತಿ ಮತ್ತು ನಮ್ದು ಏನು ಬಾಬು ಜೂಜೂರು ನಿಗಮದಾತಿ ಅದನ್ನು ಪ್ರಶ್ನೆ ಮಾಡುವಾಗ ಕೇಳುವಂಥ ಸಂದರ್ಭದಾಗ ಅವು ಸರಿಯಾಗಿ ಉತ್ತರ ಕೊಡಲಿಲ್ಲ ಅವರು ಆಫೀಸರ್ ಕೊಡಲಿಲ್ಲಂಥ ಸಂದರ್ಭದಾಗ ನಮ್ಮ ಉಳ್ಳಾಗಡ್ಡಿ ಸಾಹೇಬ್ರವರು ಸಮಾಜ ಕಲ್ಯಾಣ ಅಧಿಕಾರಿ ಉಳ್ಳಾಗಡ್ಡಿ ಸಾಹೇಬ್ರವರು ಅದ್ರ ಬಗ್ಗೆ ವಿವರಣೆ ಕೊಡಕ್ಕೆ ಬಂದರು. ಅದಕ್ಕಾಗಿ ನಾವು ಹಂಗೆಲ್ಲ ವಿವರಣೆ ಕೊಡೋದಾರ ನೀವು ಕೊಡೋದಾರ ಮತ್ತೆ ಯಾಕೆ ಸಭೆ ಅಂತೇಳಿ ನಾವು ಸಭೆಯನ್ನು ಮಟ್ಟುಗೊಳಿಸಿವಿ. ಅಂದ್ರೆ ಅವತ್ತಿನ ಸಭೆಯೊಳಗೆ ಪ್ರಮುಖವಾಗಿ ಬಹಿಷ್ಕಾರ ಆಗಕ್ಕೆ ಏನಕ್ಕೆ ಪ್ರಮುಖ ಕಾರಣಗಳು? ಮೇನ್ ಬೋರ್ಡ್, ಆಮೇಲೆ ಧ್ವನಿವರ್ಧನೆ ಧ್ವನಿವರ್ಧಕವನ್ನ ಅಧಿಕಾರಿಗಳು ಸರಿಯಾಗಿ ಮೇಂಟೆನೆನ್ಸ್ ಮಾಡಿರಲಿಲ್ಲ ಮತ್ತು ಹಿಂದೆ ಯಾವ ಸಭೆ ಅಂತಕ್ಕಂಥ ಸೂಚನಾ ಫಲಕ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಸಭೆಯನ್ನು ನೀವು ಇದನ್ನ ಮಾಡಿದ್ರಿ. ಮೊದಲನೇದು ಅದ್ರಾಗ ಮೇನ್ ವಿಷಯ ಆ ಸಂದರ್ಭದಲ್ಲಿ ಮೇನ್ ವಿಷಯ ಬಂದದ್ದು ಚರ್ಚೆ ಏನಂತಂದ್ರೆ ನಾವು ಹಿಂದಿನ ಸಭೆ ಒಳಗೆ ಏನೇನು ಪ್ರಶ್ನೆ ಕೇಳಿದ್ದು ಅದಕ್ಕೆ ಅವ್ರು ಏನು ಉತ್ತರ ಕೊಡಬೇಕಾಗಿತ್ತು ಅದನ್ನೆಲ್ಲ ಮೊದಲು ನಮ್ಗೆ ಹೇಳ್ರಿ, ವಿಷಯ ಪ್ರಸ್ತಾವನೆ ಮಾಡಿರಿ, ಆ ನಂತರ ಅಧಿಕಾರಿಗಳ ಕಡೆಯಿಂದ ಮಾತಾಡಕ್ಕೆ ಹಚ್ಚಂದಿವಿ. ಅವ್ರು ಅದನ್ನು ಬಿಟ್ಟು ಮೊದಲನೇದನ್ನು ಈ ಸಮಾಜ ಕಲ್ಯಾಣ ಅಧಿಕಾರಿಗೆ ಅವರು ಏನು ಮಾಡಿದ್ರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ನಮ್ದು ಇದ್ರೆ ಶಿಕ್ಷಣ ಅಲ್ರಿ ಬಾಬೂಜಿ ಆ ಇಲಾಖೆಯಿಂದ ಮಾತಾಡಕ್ಕೆ ಹಚ್ಚಿರವ್ರ. ಅದಕ್ಕೆ ನಾವೇನು ಹಿಂದಿನ ಮೀಟಿಂಗ್ದಾಗ ಏನು ನಡೀತು ಅದ್ರ ಬಗ್ಗೆ ಮೊದಲು ವಿವರಣೆ ಕೊಡ್ರಿ, ಆಮೇಲೆ ಮಾತಾಡ್ಸೋಣ ಇದನ್ನ ಮಾತಾಡಕ್ಕೆ ಹತ್ತಿದ್ಲೆ ಅದು ಅಲ್ಲಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಂದ್ರೆ ನಿಮ್ಮ ಒಟ್ಟಾರೆ ಅವತ್ತಿನ ದಿವಸ ಒಂದು ಸಭೆಗೆ ಅಧಿಕಾರಿಗಳಿಂದ ಒಂದು ನಿರ್ಲಕ್ಷ್ಯನೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹಿಂದಿನ ಸಭೆಗೆ ಸಂಬಂಧಪಟ್ಟಂಗೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಸಮರ್ಪಕವಾಗಿ ಬರದೇ ಇದ್ದ ಕಾರಣಕ್ಕಾಗಿ ನೀವು ಇದನ್ನ ಮಾಡಿದ್ದೀರಿ. ಹೌದು, ಹಿಂದಿನ ಸಭೆದ ಕಾರ್ಯಕ್ರಮದ ಸಮರ್ಪಕವಾದ ಉತ್ತರ ಬರಲಿಲ್ಲ, ಮತ್ತು ಈಗ ಮಾತಾಡೋಂಥ ಸಮರ್ಪಕ ಉತ್ತರ ಕೊಡಲಿಲ್ಲ. ನಮ್ಮ ಕಿತ್ತೂರು ತಾಲೂಕು ಸಂಬಂಧಪಟ್ಟಂಥ 17 ಪಂಚಾಯತಿ ವ್ಯಾಪ್ತಿಗೆ ಬಂದಂಥವು. ಯಾಕಂದ್ರೆ ಬೈಲಹೊಂಗಲ ತಾಲೂಕಿನೊಳಗೂ ನಮ್ಮ ಕಿತ್ತೂರು ಮತಕ್ಷೇತ್ರದ ಶಾಸಕರ ಹಳ್ಳಿ ಬೈಲಹೊಂಗಲ ತಾಲೂಕಿಗೂ ಸ್ವಲ್ಪ ಸಂಬಂಧ ಅದಾವು, ಕಿತ್ತೂರು ತಾಲೂಕಿಗೂ ಸಂಬಂಧ ಅದಾವೆ. ನಾವೇನು ಕೇಳಿದೆವು, ಕಿತ್ತೂರು ತಾಲೂಕಿದ್ದಂಥ ಸಂಬಂಧ ಇದ್ದು ಊರುಗಳು ಅಷ್ಟೇ ನಮಗೇನು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿರಿ ಅದನ್ನು ನಾವು ಕೇಳತ್ತಿದ್ದು. ಅವರು ನಮ್ಮ ಕಿತ್ತೂರು ತಾಲೂಕದನ್ನು ಬಿಟ್ಟು ಬೈಲಹೊಂಗಲ ತಾಲೂಕಿಗೆ ಸಂಬಂಧಪಟ್ಟಂಥ ಹಳ್ಳಿಗಳ ಬಗ್ಗೆ ಹೇಳಕತ್ತಲೇ ಅಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಆಯ್ತು. ಅಂದ್ರೆ ಈಗ ಒಟ್ಟಾರೆ ಇವತ್ತು ಏನು ಸಭೆಯನ್ನು ಬಹಿಷ್ಕಾರ ಮಾಡಿದ್ರಲ್ರಿ, ಇನ್ನು ಮುಂದಿನ ನಿಮ್ಮ ನಿರ್ಧಾರ ಏನೈತೆ ಅಂತಾರೆ? ಏನು ಹೋರಾಟಕ್ಕೆ ಏನೋ ರೂಪುಗೊಳ್ತೈತೋ ಅಥವಾ ಮತ್ತೊಂದು ಬಾರಿ ಏನೋ ಮೀಟಿಂಗ್ ಏನಾರು ಇದನ್ನ ಮಾಡಿಸಿದ್ರು? ತಹಸೀಲ್ದಾರ್ ಸಾಹೇಬರು 2 ದಿನ ಬಿಟ್ಟು ಡೇಟ್ ನಿಗದಿಪಡಿಸಿ ಕೊಡ್ತೇವೆ ಅಂತ ಹೇಳ್ಯಾರು. ಅದ್ರ ಸಂಬಂಧ ನಾವು ಈಗ ಪೂರ್ವ ಸಭೆ ಒಂದು ಕರೆದಿದ್ವಿ, ಅದು ನಮ್ದು ಪ್ರೆಸ್ ಮೀಟಿಂಗ್ ಕರೆದಿದ್ವು. ಅವರು ಒಂದು 8-10 ದಿವಸದೊಳಗೆ ನಮ್ಮ ಯಾವುದೇ ರೀತಿ ಉತ್ತರ ಕೂಡಲೇ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧದೀವಿ, ಹೋರಾಟ ಮಾಡೇ ಮಾಡ್ತೀವಿ. ಸರ, ಅವತ್ತಿನ ಸಭೆ ಒಳಗೆ ಇವತ್ತು ನೀವು ದಲಿತ ನಾಯಕರೆಲ್ಲ ಕುಡ್ಕೊಂಡು ಸಭೆಯನ್ನು ಏನು ಬಹಿಷ್ಕಾರ ಮಾಡಿದ್ರಲ್ಲ, ಆ ಸಭೆಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರ ಅಂತ? ಏನು ನಿಮಗೆ ನೋವಾಗಿತ್ತು, ಏನು ನಿಮಗೆ ಅವತ್ತು ಅಧಿಕಾರಿಗಳು ಸ್ಪಂದಿಸಲಿಲ್ಲ, ಯಾವ ಉದ್ದೇಶವನ್ನು ಇಟ್ಕೊಂಡು ಅವತ್ತು ನೀವು ಅದನ್ನು ಸಭೆ ಬಹಿಷ್ಕಾರ ಮಾಡಿದ್ರಂತ? ನಮ್ಮ ಮೇನ್ ಉದ್ದೇಶ ಇಂಟೆನ್ಷನ್ ಏನಿತ್ತು ಅಂತಂದ್ರೆ, ನಮ್ಮ ಮುಖಂಡರು 2024 ನೀವು SC ಕುಂದುಕೊರತೆ ಸಭೆ ಕರೆದಿದ್ರಿ. ಆ ಕುಂದುಕೊರತೆ ಸಭೆಗೆ ಅವ್ರಿಗೆ ನೀವು ಏನೇನು ಇದು ಮಾಡಿದ್ರಿ, ಕಾರ್ಯರೂಪಕ್ಕೆ ತಂದಿದ್ರಿ, ಏನೇನು ಮಾಡಿದ್ರಿ ಅವನ್ನ ವಿವರವಾಗಿ ನಮಗೆ ಮಾಹಿತಿ ಕೊಡ್ರಿ ಅಂತ ಕೇಳಿದಾಗ ಆವಾಗ ಅವರು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಅದಕ್ಕೆ ಉತ್ತರ ಸರಿಯಾಗಿ ಸಮರ್ಪಕವಾದ ಉತ್ತರ ಕೊಡಲಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಕೆಲವೊಂದು ಅಧಿಕಾರಿಗಳನ್ನು ನಾವು ಯಾವ್ಯಾವ ಇಲಾಖೆ ಎಷ್ಟು ಜನ ಇಲಾಖೆ ಅಧಿಕಾರಿಗಳು ಬಂದಾರ, 34 ಇಲಾಖೆ ಯಾವ್ಯಾವ ಇಲಾಖೆ ಅಧಿಕಾರಿಗಳು ಬಂದವರು, ನೀವು ಎಲ್ಲರೂ ಕರೆಸಿದಾರೆ ಅಂತ ಕೇಳಿದಾಗ ಅವ್ರ ಉತ್ತರ ಏನಂದ್ರು, ಎಲ್ಲರೂ ಬಂದ್ರೆ ಒಂಥರ ಅಟೆಂಡೆನ್ಸ್ ಹಾಜರಾತಿ ತೊಗೊಂಡಾಗ ಮಾಡಿದರು. ಎಲ್ಲ ಅಧಿಕಾರಿಗಳು ಸ್ಪಂದಿಸಿದರು. ತದನಂತರ ಅಧಿಕಾರಿಗಳು ಸ್ಪಂದಿಸಿದ್ರು, ಮತ್ತು ನೀವು ಯಾಕೆ ಸಭೆ ಬಹಿಷ್ಕಾರ ಮಾಡಿದ್ರ? ಅವ್ರ ಹಾಜರಾತಿಗೆ ಸ್ಪಂದಿಸಿದ್ರು. ನಾವು ಈ SC ಕುಂದುಕೊರತೆ ಸಭೆಗೆ ಬಂದೇವು ಅನ್ನೋಂಗೆ ಹಾಜರಾತಿಗೆ ಸ್ಪಂದಿಸಿದಂಥ ಅಧಿಕಾರಿಗಳು ದಲಿತರ ನೋವಿನಲ್ಲಿಗಳು ಸ್ಪಂದಿಸಲಿಲ್ಲ ಅನ್ನುವಂಥದ್ದು ನಿಮ್ಮ ವಾದ? ಎಸ್, 100%. ಇನ್ನೊಂದೇನಂತಂದ್ರೆ, ಆದಿಜಾಂಬವ ನಿಗಮದ ಹಾಗೂ ಮತ್ತು ಬಾಬು ಜಗಜೀವನ್ ರಾಮ್ ನಿಗಮದ ಅಧಿಕಾರಿಗಳು ನಾವು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಏನು ಕೇಳಿದ್ವಿ, ನೀವು 2024ರಿಂದ ಇಲ್ಲಿವರೆಗೆ ಎಷ್ಟು ಮಂದಿ ಫಲಾನುಭವಿಗಳಿಗೆ ಏನೇನು ಇದು ಮಾಡಿದಿರಿ, ಏನೇನು ಅವ್ರಿಗೆ ಯಾವ್ಯಾವ ರೀತಿ ಸಹಾಯ ಇದು ಮಾಡಿದಿರಿ ಅಂತ ಕೇಳಿದಾಗ ಅವರು ಹೇಳಿದರು, ನಿಮ್ಮ ಮುಖಂಡರು ಕೇಳಿದ್ರು, ಬೈಲಹೊಂಗಲ ತಾಲೂಕು ಹೊರತುಪಡಿಸಿ ಕಿತ್ತೂರು ತಾಲೂಕಿನ ಏನಾದರೂ ನೀವು ಆ ಫಲಾನುಭವಿಗೆ ಆಯ್ಕೆ ಮಾಡಿದಿರಿ ಅಂತ ಕೇಳಿದಾಗ ಅವ್ರು ಉತ್ತರ ಕೊಡಲಿಲ್ಲ. ಅದಕ್ಕೆ ನಮಗೆ ಅಸಮಾಧಾನ ಆಯಿತು. ನಾವೆಲ್ಲ ಸಮಾಜದ ಮುಖಂಡರೆಲ್ಲ ಇದು ಬೇಡ ನಮ್ಗೆ ಅವರು ಕುಂದುಕೊರತೆ ಸಭೆಗೆ ಅವ್ರು ಸ್ಪಂದಿಸ್ತಾ ಇಲ್ಲ, ಅದಕ್ಕೆ ಇದನ್ನು ಬಹಿಷ್ಕಾರ ಮಾಡ್ತಾ ಅಂತ ಬಾಯ್ಕಾಟ್ ಮಾಡಿದ್ವಿ. ಇದರ ಈಗ ಒಟ್ಟು ಮುಂದಿನ ನಡೆ ಏನಂತ ನಿಮ್ದು? ಮುಂದಿನ ನಡೆ ಅಂದ್ರೆ ಅವ್ರ ಅಧಿಕಾರಿಗಳು ಎಲ್ಲರೂ ನಮ್ಮ ಕೂಡ ಸರಿಯಾಗಿ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಮಾಡೋನು, ನಿಮ್ಮ ಕುಂದುಕೊರತೆ ಸಭೆಗೆ ನಾವೆಲ್ಲ ಭದ್ರದೇವಿ ಅವೆಲ್ಲ ಇದು ಮಾಡ್ತೀವಿ ಅಂತ ಅಂದ್ರೆ ಅವ್ರಿಗೆ ನಮ್ಮ ಸಹಕಾರ ಕೊಟ್ಟರೆ ನಾವು ಅದಕ್ಕೆ ಒಪ್ಪಿಗೆ ಇದ್ದೀವಿ.